ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇವತ್ತು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೇಯ್ನ್ ಏನಪ್ಪ ಅಂತಂದರೆ ಕಂಟೆಂಟಿಗೆ ಬಂದ್ಬಿಡೋಣ. ಎಷ್ಟು ಎಣ್ಣೆ ತೊಗೊಂಡೋಗ್ಬೋದು ನೀವು? ಒಬ್ಬರು ಯಾರೋ ಬಂದರು. ಗುಡ್ ಮಾರ್ನಿಂಗ್. ಬಾ ಬೇಬಿ, ಬಾ 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 ಬಾ. ಸೊ ಪ್ಯಾಕಿಂಗ್ ಯಾವ ಥರ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ, ಒಂದು ಸೂಟ್ ಕೇಸಲ್ಲಿ ಈ ಥರ ಸುತ್ತಲೂ ಬಟ್ಟೆನ ಹಾಕ್ಬಿಟ್ಟು ಮಧ್ಯದಲ್ಲೂ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಬಾಟಲ್ಸ್ನ ಇಡ್ತಾ ಇದ್ದೀನಿ. ಸೊ ಇದಕ್ಕೊಂದಕ್ಕೊಂದು ಟಚ್ ಆಗಬಾರ್ದು ಅಂತೇಳಿ ಇದ್ರ ಮಧ್ಯದಲ್ಲೂ ಈ ಒಂದು ಪಂಚೆ ತೊಗೊಂಡು ಈ ಥರ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ, ಸುತ್ತಮುತ್ತ ಎಲ್ಲೂ ಟಚ್ ಆಗಲ್ಲ. ಏನಿಲ್ಲ, ಟೋಟಲ್ 5 ಲೀಟ್ರ್ ಅಂತೆ ಒಬ್ಬೊಬ್ಬರಿಗೆ. ಸೊ ನಾನು 5 ಬಾಟ್ಲ್ ಥರ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು 3 ಆಯಿತು. ಇವಾಗ 1 2 3 4 5. ಸೊ ಇನ್ನು 5 ಬಾಟ್ಲ್ ಇದೆ ಅಷ್ಟೇ. ಪ್ಯಾಕಿಂಗ್ ಎಲ್ಲ ಮುಗಿಸಿದ್ದಾಗಿದೆ. ಇಲ್ಲೂ ಅಷ್ಟೇ ನೋಡಿ ಫುಲ್ ಪ್ಯಾಕಿಂಗ್, ಇಲ್ಲೂ ಅಷ್ಟೇ ನೋಡಿ ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಾಗಿದೆ. ಬಾರಿ ಹೋಗೋಣ, ತಿನ್ಕೊಂಡು ಹೋಗೋಣ. ಸೊ ಇವಾಗ ಇನ್ನೇನು ಇಲ್ಲಿಂದ ತಿಂದು ಪೂಲಲ್ಲಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಎಕ್ಸಿಟ್ ಅಷ್ಟೇ. ಫೋರ್ತ್ ಇವತ್ತು ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ತಿಂಡಿಯಲ್ಲಿರೋದು ಪರೋಟ, ಬಾಜ್ಯ, ಚಟ್ನಿ, ಪೋಹ, ಬೋಂಡ. ನಂದು ಇವತ್ತು ತಿಂಡಿ ಅಷ್ಟೇ. ಆಯಿತಾ ಮೇಡಮ್ ಬ್ರೇಕ್ಫಾಸ್ಟು? ಮೇಡಮ್ ರೆಡಿನಾ ಪೂಲಿಗೆ ಇಳಿಯೋಕ್ಕೆ? ಹಾಂ ಆಯ್ತು ಇಳಿ ಮತ್ತೆ. ಹೆಲೋ. ಸೊ ಇವತ್ತಿಗೆ ನಾವು ಪೂಲಿಗೆ 3ನೇ ದಿನ ಇತ್ತು ನಮ್ದು ಇಲ್ಲಿ. ಇವತ್ತಿಗೆ ಎಕ್ಸಿಟ್ ಆಗ್ತಾ ಇದ್ದೀವಿ. ಅದಕ್ಕೆ ಇಲ್ಲ ಹುಡುಗಿ ನಾನು ಆಟ ಆಡ್ತಾ ಇದ್ದೀವಿ ಸ್ವಲ್ಪ ಹೊತ್ತು. 10:30 ಟೈಮ್. ಇವಾಗ 1 ಗಂಟೆಗೆ ನಮ್ಮ ಕ್ಯಾಬ್ ಬರುತ್ತೆ, 2 ಗಂಟೆಗೆ ನಾವು ಏರ್ಪೋರ್ಟ್ ರೀಚ್ ಆಗ್ತೀವಿ, 3:30ಗೆ ನಮ್ಮ ಫ್ಲೈಟ್ ಇರೋದು ಅಷ್ಟೇ. ಶಿವಮೊಗ್ಗಕ್ಕೆ ಹೋಗ್ತೀವಿ, ಅಲ್ಲಿಂದ ಎಕ್ಸಿಟ್ ಆಗ್ತೀವಿ. ಬಟ್ ವೆಯ್ಟ್ ಮಾಡಿ, ಆಲ್ಕೋಹಾಲ್ ಎಷ್ಟು ತೊಗೊಂಡೋಗ್ಬೋದು ಅನ್ನೋದನ್ನು ಉಚಿತವಾದ ಮಾಹಿತಿಯೊಂದಿಗೆ ಬರ್ತೀನಿ. ಸಮಯ ಬಂದು 12:10. ನಾವಿವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ರೂಮ್ ಚೆಕ್ಔಟ್ ಮಾಡಿಕೊಂಡು ಸೀದಾ ಏರ್ಪೋರ್ಟಿಗೆ ಹೋಗ್ತೀವಿ. ಸೊ ಇದರಲ್ಲಿ ಈ ಬ್ಯಾಗ್ ಹುಷಾರು, ಅದರಲ್ಲಿರೋದು ಸರಕು ಅದಕ್ಕೆ. ಸೊ ಅಷ್ಟೇ ಸ್ನೇಹಿತರೆ, ಇಲ್ಲಿಂದ ಇವಾಗ ಏರ್ಪೋರ್ಟಿಗೆ ಹೋಗ್ತೀವಿ. ಏರ್ಪೋರ್ಟಿಂದ ಶಿವಮೊಗ್ಗಕ್ಕೆ ಹೋಗ್ತೀವಿ, ಶಿವಮೊಗ್ಗದಿಂದ ಬೆಂಗಳೂರು. ಬನ್ನಿ ನೋಡೋಣ ಇವಾಗ ಈ ಸರಕು ಸಾಗಾಣಿಕೆ ಹೆಂಗಾಗುತ್ತೆ ಅಂತ ನೋಡೋಣ ಬನ್ನಿ. ಸ್ವೀಟ್ ರೂಮ್ ಬುಕ್ ಮಾಡಿದ್ದೆ, ಅದು 2 ರೂಮು. ಯಾಕೆಂದ್ರೆ ಒಂದಿನಿಗೆ ಒಂದು ನನಗೆ. ಸ್ನೇಹಿತರೆ ನೀವೇನು ನೋಡಿದ್ರಲ್ಲ, 2 ರೂಮ್ದು ಚಾರ್ಜು ನಮ್ಗೆ ಅಷ್ಟು ಬಂದಿದೆ. ಸುಮ್ಮನೆ ಒಂದು ರೂಮ್ ಬುಕ್ ಮಾಡೋದು ಬಿಟ್ಟು 2 ರೂಮ್ ಬುಕ್ ಮಾಡಿದಾಳೆ ನಮ್ಮ ಹುಡುಗಿ. ಸೊ ಕ್ಯಾಬ್ ಬಂದಿದ್ದು 1:15. ನಾವು ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ರೀಚ್ ಆಗೋದು. ಆದಷ್ಟು ಬೇಗ ಹೋಗಬೇಕು. 2483. ಏರ್ಪೋರ್ಟಿಗೆ ಬಂದಿದ್ದಾಯಿತು, ಇನ್ನೇನು ಲಗೇಜ್ ತೊಗೊಂಡು ಹೋಗಬೇಕು. ಬಾರೆ ಟ್ರಾಲಿಯಲ್ಲಿ ಹಾಕಿದ್ದಾಯ್ತು ಲಗೇಜು. ನಡಿಯಮ್ಮ. ಓಪನ್ ಮಾಡಿ ತೋರಿಸಿ. ನಿನ್ನನ್ನು ತೋರಿಸಿದ್ರೇ ಬಿಡೋದಿಲ್ಲ, ನೀನು ಅಂತ ಗೊತ್ತಾಗಲ್ಲ ಅಂದರೆ ಹೆಂಗೆ ಬಿಡ್ತಾರೆ ನಿನ್ನನ್ನು? ಹಾಂ, ಚೆಕ್ ಇನ್ ಆಗಿದ್ದಾಯಿತು. ಇದು ಆ್ಯಕ್ಚುಲಿ 3 ವರ್ಷ ಆಗಿದೆ ಈ ಏರ್ಪೋರ್ಟ್ ಓಪನ್ ಆಗಿ. ತುಂಬಾ ಅದ್ಭುತವಾಗಿದೆ, ಸಕ್ಕತ್ತಾಗಿದೆ, ದೊಡ್ಡದಾಗಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್ ಇನ್ ಗೋವಾ. ಈ ಥರ ಯಾವ ಐಟಮ್ಸ್ನೂ ತೊಗೊಂಬರಂಗಿಲ್ಲ. ತೆಂಗಿನಕಾಯಿ, ಕೊಬ್ಬರಿ, ಕೋಕಮ್ ಸ್ಕ್ವಾಶ್ ಅಂತೆ, ಎಣ್ಣೆ ಬಾಟ್ಲು, ನೀರಿನ ಬಾಟ್ಲು. ನೀರಿನ ಬಾಟ್ಲು ಕೂಡ ತೊಗೊಳಂಗಿಲ್ಲ ಅಂತೆ. ಲೈಟ್ರುಗಳು ನೋಡಿ, ಎಷ್ಟು ಲೈಟ್ರುಗಳು ಹಾಕಿದ್ದಾರೆ. ಲೈಟ್ರು, ಕತ್ರಿಗಳು. ಸೊ ನೀರಿನ ಬಾಟ್ಲು ತೊಗೊಂಡೋಗಿಲ್ಲ. ನಾವು ತೊಗೊಂಬಂದಿದ್ದು ನೀರಿನ ಬಾಟ್ಲನ್ನ ಅಲ್ಲೇ ಇಟ್ಬಿಟ್ಟಿದ್ದೀವಿ. ಸೊ ಬೇಸಿಕ್ಲಿ ದಾನ ಮಾಡ್ತಾಯಿದ್ದೀವಿ. ಕುಡಿಯಂಗಿದೆ ಕುಡಿದ್ಬಿಡೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ ಅಷ್ಟೇ. ಬಾರೆ ಬಂಗಾರಿ, ಕಮಾನ್ ಜಾಂಪ್. ಸೊ ಇನ್ನೊಂದು ಏನಂತ ಹೇಳಿದ್ರಂದರೆ, ದಿಸ್ ಇಸ್ ಅ ಸೈಲೆಂಟ್ ಏರ್ಪೋರ್ಟ್ ಅಂತೆ. ಸುಮ್ಮನೆ ಅನೌನ್ಸ್ಮೆಂಟ್ ಮಾಡ್ತಾನೆ ಇರೋದು, ಅದೆಲ್ಲ ಇಲ್ಲಂತೆ. ಗೋವಾದಲ್ಲಿ ಏರ್ಪೋರ್ಟು ಸೈಲೆಂಟು. ಸೊ ಅನೌನ್ಸ್ಮೆಂಟ್ ಎಲ್ಲ ಜೋರಾಗಿ ಮಾಡಲ್ಲ ಇಲ್ಲಿ. ನಾವಾಗೆ ಇನ್ನೇನು ಒಳಗಡೆ ಹೋಗಿ ಚೆಕ್ ಇನ್ ಗೇಟ್ ಇರುತ್ತಲ್ಲ, ಗೇಟ್ ನಂಬರ್ 22ಗೆ 2:50 ಅಷ್ಟೊತ್ತಿಗೆ ನಾವು ಅಲ್ಲಿ ಇರಬೇಕಂತೆ. ಸೊ ಅಲ್ಲಿ ತನಕ ಟೈಮ್ ಇದೆ, ಹೋಗಿ ನೋಡುವ ಹೆಂಗಿದೆ ಅಂತ. ಸೊ ಸ್ನೇಹಿತರೆ ಇವಾಗ ಗೊತ್ತಾಗತ್ತಿದ್ರಲ್ಲಿ ಅಲೋ ಮಾಡ್ತಾರೋ ಇಲ್ಲೋ ಅಂತ. ಸ್ಟಾರ್ ಏರಲ್ಲಿದ್ದೀವಿ, ನೋಡೋಣ ಎಷ್ಟು kg ಬರುತ್ತೆ ಅಂತಲೂ ಗೊತ್ತಿಲ್ಲ ಇದು. ಸೊ ಫಿಂಗರ್ಸ್ ಕ್ರಾಸ್ಡ್ ಫಾರ್ ದ ಕಿಲೋಸ್ ವಾಟ್ ವಿ ಹ್ಯಾವ್. ಇನ್ನು ಹಾಕಬಹುದು ಅಂತ ಹೇಳಿದ್ರೆ ತಗೊಂಡ್ಬಿಡು.
ಇಲ್ಲೆಲ್ಲಿ ತೊಗೊಂತೀಯ ಮುಂಚೆನೆ ಇಲ್ಲ ಇಲ್ಲಿ ಕಾಸ್ಟ್ಲಿ ಇರುತ್ತೆ ಮುಂಚೆನೇ ಹೇಳೋದಲ್ವಾ. ಸೊ ನಾನು ಇವಾಗ ಚೆಕ್ ಇನ್ ಬ್ಯಾಗ್ ಹಾಕಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ರೂಲ್ಸ್ ಯಾವ ಥರ ಅಂತಂದರೆ ಪರ್ ಹೆಡ್ಡು ಒಬ್ಬರಿಗೆ ಒಂದು ಟಿಕೆಟ್ ಮೇಲೆ 5 ಲೀಟರ್ ಲಿಕ್ಕರು ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಯಾವುದೇ ಸ್ಟೇಟಿಂದ ಯಾವ ಸ್ಟೇಟ್ ಬೇಕಾದ್ರೂ ತೊಗೊಂಡೋಗ್ಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಇವಾಗ ನಾನು ಗೋವಾದಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಲ್ಲ, ಸೊ ಹಾಗಾಗಿ ನೋಡಿ ನನಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ. ನೀವು ಅದೇ ಬೈ ರೋಡ್ ತೊಗೊಳೋದಾದರೆ ನಿಮಗೆ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗೂ ನಿಮಗೆ ಲಾಸ್ಟ್ ವೀಡಿಯೋ ನೋಡ್ಬೋದು ಚೆಕ್ ಪೋಸ್ಟಲ್ಲಿ ಯಾವ ಥರ ಇಟ್ಕೊಂಡಿದ್ರು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾನು, ನನ್ನ ಮಗಳು ಮತ್ತು ನನ್ನ ವೈಫು ನಾವು 3 ಜನ ಇದ್ದೀವಲ್ಲ. ಸೊ ಟೋಟಲ್ ನಾವು 3 ಜನನೂ ಸೇರಿಕೊಂಡು ಬೇಕಾದರೆ 15 ಲೀಟರ್ಸ್ ಆಲ್ಕೋಹಾಲ್ ನಾವು ತೊಗೊಂಬರ್ಬೋದಾಗಿತ್ತು. ಇಲ್ಲಿ ನೋಡಿ ಒಂದು ಬ್ಯಾಗೆ 16 kg ಇದೆ. ಸೊ ಅದು ಪರವಾಗಿಲ್ಲ. ಅದನ್ನು ಬೇರೆ ಸಣ್ಣ ಬ್ಯಾಗ್ ಇತ್ತಲ್ಲ 3 ಟಿಕೆಟ್ ಅಂದರೆ ಬೇಸಿಕ್ಲಿ ನಮಗೆ 45 kg ತನಕ ನಾವು ತೊಗೊಂಡೋಗೋದಾಗಿತ್ತು. ಬಟ್ ನಮ್ದು ಅಷ್ಟು ಬಂದಿಲ್ಲ ಇದನ್ನೆಲ್ಲ ಬ್ಲೂ ಕಲರ್ ಸೂಟ್ ಕೇಸು. ಸೊ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಆ ಒಂದು ಸ್ಟಿಕ್ಕರ್ ಅಂಟಿಸ್ಬೇಕು. ಯಾವ ಸ್ಟಿಕ್ಕರ್ ಅಂತಂದರೆ ಫ್ರೆಜೈಲ್ ಸ್ಟಿಕ್ಕರ್ ಇಲ್ಲಿ ಕಾಣಿಸ್ತಿದ್ದಲ್ಲ, ಈ ಒಂದು ಸ್ಟಿಕ್ಕರ್ ಅಂಟಿಸೋದ್ರಿಂದ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ. ಆದಷ್ಟು ತುಂಬ ಎಚ್ಚರದಿಂದ ಹಾಗೂ ಕೇರ್ಫುಲ್ಲಾಗಿ ಇವರು ಅದನ್ನು ತೊಗೊಂಡೋಗ್ತಾರೆ. हाँ हाँ आपका गेट नंबर है 22 250 को ना ओके ये साइलेंट पड़े यहाँ पे अनाउंसमेंट नहीं होगी. ओके बोर्डिंग गेट पे अनाउंसमेंट होगी. ओ इज इट ओके ऑन टाइम पे गेट पे रहेगी. 250 ಓಕೆ ಥ್ಯಾಂಕ್ ಯು. ಬಿಡು ಬಂಗಾರಿ ಅದನ್ನು ಬಿಡು ಈ ಕಡೆ ಬಾ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಎಣ್ಣೆ ಬಾಟ್ಲನ್ನು ಒಳಗಡೆ ಕಳಿಸಿದ್ದಾಯಿತು. ಸೊ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರು ಕೇಳೋದು ಒಂದೇ, ಪ್ರಾಪರಾಗಿ ಪ್ಯಾಕಿಂಗ್ ಆಗಿರಬೇಕು ಅಂತ. ಪ್ಯಾಕಿಂಗ್ ಆಗಿಲ್ಲ ಅಂತಂದರೆ ಮಾತ್ರ ಬಿಡಲ್ಲ. ಅದನ್ನೇ ಅವ್ರು ಹೇಳಿದ್ರು, ಪ್ಯಾಕಿಂಗ್ ಎಲ್ಲ ಪ್ರಾಪರಾಗಿ ಆಗಿದೆ ಅಂತ ಕೇಳಿದ್ರು. ನಾನೇನೋ ಬಟ್ಟೆಯಲ್ಲಿ ನೀಟಾಗಿ ಸುತ್ತಿಟ್ಟಿದ್ದೀನಿ ಅಷ್ಟೇ. ಸೊ ಹೋಗೋಣ. ಇನ್ನೇನು ಗೇಟ್ ನಂಬರ್ 22ಗೆ ಹೋಗ್ಬೇಕಂತೆ ನಾವು. 22 ಇಲ್ಲಿ ಮೇಲೆ ಅನಿಸುತ್ತೆ. ಸೊ ಇಲ್ಲಿ ಮೇಲೆ ಏನಂದರೆ ಆಲ್ ಗೇಟ್ಸ್ ಆರ್ ಮೇಲೆ. ಹಾಂ ಸೂಪರ್ ಇವ್ರದ್ದು ಇಂಗ್ಲೀಷು. ಮೇಲ್ಗಡೆ ಇದೆ ಬಾ, ಟಾಯ್ಲೆಟ್ ಮೇಲ್ಗಡೆ ಹೋಗೋಣ. ಸೊ ಇವಾಗ ಇಲ್ಲಿ ಕೆಫೆ ಅಥವಾ ಲಾಂಜು ಇದೆಯಾ ಅಂತ ನೋಡೋಣ. ಶಾಪ್ ಆ್ಯಂಡ್ ಡೈನ್ ಅಂತ ಇದೆ ಅಂತೆ, ನೋಡೋಣ. 2:50ಕ್ಕೆ ಇನ್ನೇನು 10 ನಿಮಿಷ ಇದೆ. ಮೋಸ್ಟ್ಲಿ ನಾವು ಲಾಂಜಿಗೆ ಹೋಗೋದು ಡೌಟು. ಬನ್ನಿ ಹೋಗೋಣ. ಇನ್ನೇನು ಸೀದಾ ಬೋರ್ಡಿಂಗ್ ಮುಗಿಸ್ಕೊಂಡು ಬೋರ್ಡಿಂಗ್ ಆದಮೇಲೆ ಎಕ್ಸಿಟ್ ಆಗಬೇಕು. ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇರುವಂಥ ಎನ್ಕ್ಲಾಮ್ ಲಾಂಜಿಗೆ ಬಂದಿದ್ದೀವಿ. ಸೊ ನಮಗೆ ಬಿಡ್ತಾರೆಲ್ಲೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತೇ ಇರೋದು ಟೈಮು. ಸೊ ನೋಡೋಣ. ಸೊ ಲಾಂಜ್ ಆಕ್ಸೆಸ್ ಅವ್ರಿಗೆ ಮಾತ್ರ ಸಿಕ್ತು, ನನಗೆ ಸಿಕ್ಕಿಲ್ಲ. ಸೊ ನಾನು ಇವಾಗ ಎಲ್ಲರೂ ಹೊರಗಡೆ ಹಾಯ್ಕೊಂಡು ತಿನ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಏನು ನಾನು ಬಂದಿಲ್ಲ, ನನ್ನನ್ನು ಬಿಡಲಿಲ್ಲ ಅದಕ್ಕೆ. ಓಕೆ ನಾಳೆ ನೆಕ್ಸ್ಟ್ ಟೈಮ್ ಬಾ, ಓಕೆನಾ? ಓಕೆ ಬಾಯ್. ಏನಮ್ಮ ಏನಂದ? ನಿನಗೆ ತಿಂಡಿ ಸೇರಿಲ್ಲ ಅದಕ್ಕೆ ಬಂದಿಲ್ಲ ಅಲ್ಲ? ಹೌದು. ಯಾ ಕಡೆ ಹೋಗ್ತಾ ನನಗೆ ಇದ್ದೀವಿ? ಕೆಲಸ ಇದೆ, ಮತ್ತೆ ಊಟ ಮಾಡ್ತೀನಿ, ತಿಂಡಿ ತಿಂತೀನಿ, ಎಲ್ಲದೂ ಕೆಲಸ ಮಾಡ್ತೀನಿ. ಅವಾಗ ನೀನು ಬರ್ಬೇಕಿತ್ತಲ್ಲ, ಅದಕ್ಕೆ ನಿನಗೆ ಊಟ ಸೇರಲ್ಲ. ಈಗ ಯಾ ಕಡೆ ಹೋಗ್ತಿದ್ದೀಯ ನೀನು? ಎಲ್ಲಿ ಹೋಗ್ತಿದ್ದೆ ಈಗ? ಇಲ್ಲಿ ಹೋಗ್ತಿದ್ದೀವಿ. ಏನಿದೆ ಅಲ್ಲಿ? ಅಲ್ಲಿ ಏನೂ ಇಲ್ಲ. ನಿಂಗೆ ನೀನ್ ಯಾಕೆ ಮಾತಾಡ್ತಿದ್ಯಾ ಹೇಳು. ನೀನು ಇವಾಗ ಯಾಕೆ ಮಾತಾಡ್ತಿದ್ಯಾ ಅಮ್ಮ ಜೊತೆ? ಸರಿ ನಾ ಮಾತಾಡಲ್ಲ. ನಾಳೆ ಬಾ. ಸರಿ ಆಯ್ತು. ತುಂಬಾ ದಿನ ಇರು ಇಲ್ಲಿ. ಹೌದಾ? ನಾಳೆ ಲಂಚ್ ಟೈಮ್ ಆದ್ಮೇಲೆ ಬಾ, ಓಕೆನಾ? ಲಂಚ್ ಯಾರು ನೀನು ಮಾಡ್ಕೊಡ್ತೀಯ ಲಂಚು? ಇಲ್ಲ, ಅಜ್ಜಿ ಮಾಡ್ಕೊಡಕ್ಕೆ. ನಿಮ್ಮ ಅಜ್ಜಿ ಇಲ್ಲಿದೆ. ನಿಮ್ಮ ಅಜ್ಜಿ ಎಲ್ಲಿದೆ? ಅದಾ? ಅದು ನಮ್ಮ ಅಜ್ಜಿ ಎಲ್ಲ ಕಣೆ, ಅದು ಇಂಡಿಯನ್ ಪೇಂಟ್ ಇರೋದು. ನಡಿ ಆಯ್ತು ನಡಿ. ನಿಂದಲ್ಲಿ ಬೋರ್ಡಿಂಗ್ ಪಾಸ್. ನಂದಿಲ್ಲಿದೆ. ಇಂಥ ಮಗಳನ್ನ ಎತ್ತಿದ್ಯಾ? ಏನು ಸಮಾಚಾರ ಮೇಡಮ್? ಏನದು? ಏರೋಪ್ಲೇನ್ ಎಲ್ಲಿದೆ ಏರೋಪ್ಲೇನ್? ತೋರಿಸು. ಇಲ್ಲಿದೆ. ಎಲ್ಲಿ? ವಾವ್. ಮತ್ತೆ ಏನು ಸಮಾಚಾರ? ಹೆಂಗೆ ಅಲ್ಲಿ ಅಲ್ಲಿ ಹೆಂಗೆ ಹೆಂಗೆ ಬೇಬಿ? ಹಾಂ ಸೂಪರ್. ಸೂಪರಾ?
ನೋಡಿಲ್ಲಿ ಸೂಪರಾ ಹೋಗ್ಬಿಟ್ವಲ್ಲ ಬೇಬಿ ಮೇಲ್ಗಡೆಗೆ ಕ್ಲೌಡಲ್ಲಿ ಇದೀವಿ ನೋಡು ಹೋಗ್ಬೇಕಾದ್ರೆ 30 ನಿಮಿಷ ಬರ್ಬೇಕಾದ್ರೆ 40 ನಿಮಿಷ ಅಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಣ್ಣೆ ನಮ್ಮದು ಲಗೇಜ್ ಹೇಗಿದೆ ಸೇಫಾಗಿ ರೀಚ್ ಆಗಿದೆ ನೋಡ್ಬಿಡೋಣ ಫಸ್ಟು ಆಮೇಲೆ ಬ್ಲಾಗ್ನ ಮತ್ತೆ ಮಾಡು ಏನು ಬಂತು ಹೇಳು ಎತ್ಕೊ ನಿನ್ನ ಬ್ಯಾಗು ತಗೋ ಎತ್ಕೋ ಫ್ರೆಜೈಲ್ ಹಾಕಿದ್ದೀವಿ ಸೊ ಇದರ ಅವಸ್ಥೆ ಹೆಂಗಿದೆ ಅಂತ ಗೊತ್ತಿಲ್ಲ ಇಳಿದ್ಮೇಲೆ ನೋಡಬೇಕಾಗತ್ತೆ ನಡ್ರ ಹೇ ಸೊ ಫೈನಲಿ ಅರೈವ್ ಆಗಿದ್ದೀವಿ ಸೊ ಇನ್ನೇನು ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಮುಂದೆ ಕಾರ್ ನೋಡ್ಬೇಕು ಯಾವ ಥರ ಆಗಿದೆ ಅಂತ ಯಾಕೆಂದರೆ 2 ದಿನದಿಂದ ಕಾರ್ ಇಲ್ಲೇ ಇದೆ ಬಿಸಿಲಲ್ಲಿ ಸೊ ಕಾರ್ ನೋಡೋಣ ಯಾವ ಥರ ಅವಸ್ಥೆಯಲ್ಲಿದೆ ಅಂತ ಏರ್ಪೋರ್ಟಿಂದ ಎಕ್ಸಿಟ್ ಆಗಬೇಕಾದ್ರೆ ಯಾವುದೇ ಥರ ಕೆಫೇಸ್ ಏನಿಲ್ಲ ಬರೀ ರೆಸ್ಟ್ ರೂಮ್ಸ್ ಮಾತ್ರ ಇದೆ ಆಮೇಲೆ ATMs ಇದೆ ಅಷ್ಟೇ ಸೊ ಇವಾಗ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಶಿವಮೊಗ್ಗ ಏರ್ಪೋರ್ಟ್ ಎಕ್ಸಿಟ್ ನನ್ನ ಕಾರ್ ಅಲ್ಲಿ ಕಾಣಿಸ್ತಿದೆ ಅವಸ್ಥೆ ಏನಿದೆ ಅಂತ ಗೊತ್ತಿಲ್ಲ ಹೋಗಿ ನೋಡಬೇಕಾಗತ್ತೆ ಶಿವಮೊಗ್ಗ ಏರ್ಪೋರ್ಟ್ ಎಂಥ ಶಾಂತವಾಗಿದೆ ಅಂತಂದರೆ ತುಂಬ ಅಂದರೆ ತುಂಬ ಸೈಲೆಂಟಾಗಿದೆ ನೋಡಿ ಸೊ ಪಾರ್ಕಿಂಗ್ ಕೂಡ ಫ್ರೀ ಇದೆ ಗಾಡಿ ಎತ್ಕೊಳ್ಳೋಣ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಡಿಕ್ಕಿಯಲ್ಲಿ ಇಟ್ಟಿದ್ದಾಯಿತು ಇವಾಗ ಅಮ್ಮ ಮನೆಗೆ ಹೋಗೋಣ ಫಸ್ಟು ನಮ್ಮದು ಸ್ಟಾಕ್ ಎಲ್ಲ ಹೇಗಿದೆ ಅಂತ ನೋಡಬೇಕು ಮನೆಗೆ ಹೋಗಿ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಏನಿಲ್ಲ ಯಾಕೆಂದರೆ ಸ್ಮೆಲ್ ಬಂದಿರೋದು ಸ್ಮೆಲ್ ಏನಿಲ್ಲ ನೋಡುವ ಸೊ ಫೈನಲಿ ಬ್ಯಾಗ್ ಬಂದಿದೆ ಇವಾಗ ಬ್ಯಾಗಲ್ಲಿ ನಮ್ಮ ಪ್ರಾಡಕ್ಟ್ಸ್ಗಳೆಲ್ಲ ಯಾವ ಥರ ಇದೆ ನೋಡೋಣ ಕ್ಯಾಮ್ರಾ ಇಟ್ಕೊಳ್ಳಿ ಮೇಡಮ್ ನಮ್ಮ ಪುಟಾಣಿ ಬ್ಯಾಗಲ್ಲೂ ಬೇರೆ ತುಂಬಿಸ್ಕೊಂಡ್ಬಂದಿದ್ದೀವಿ ಓಕೆ ಐ ಥಿಂಕ್ ಬಾಟಲ್ ನಂಬರ್ 1 ಸೇಫ್ ಹಾಂ ಏನು ಲೀಕೇಜ್ ಏನಿಲ್ಲ ಬಾಟಲ್ ನಂಬರ್ 1 ಸೇಫು ಬಾಟಲ್ ನಂಬರ್ 2 ಯಾಕೋ ಸ್ವಲ್ಪ ಲೀಕ್ ಆಗಿರಂಗೆ ಅನಿಸುತ್ತೆ ಯಾಕೆಂದರೆ ಪ್ರತಿ ಸತಿ ಇದ್ರದ್ದು ಹಣೆ ಬರ ಇಷ್ಟೇ ಎಸ್ ಹೌದು ಇದು ಲೀಕ್ ಆಗಿದೆ ಚೂರು ಬಟ್ ಒಳ್ಳೆ ಸ್ಮೆಲ್ಲು ಓಕೆ ನೆಕ್ಸ್ಟ್ ರೌಂಡ್ ನಂಬರ್ 2 ಇದರಲ್ಲೇ ಮೆಜಾರಿಟಿ ಇರೋದು ಇವಾಗ ನೋಡೋಣ ಇದರಲ್ಲಿ ಏನಿದೆ ಅವಸ್ಥೆ ಅಂತ ಫ್ರೆಜೈಲ್ ಸ್ಟಿಕ್ಕರ್ ನೋಡಿ ಇದು ಹಾಕಿದ್ರೆ ಇದ್ರ ಅರ್ಥ ಏನು ಅಂತಂದರೆ ನೀವು ಕೂಡ ಅಷ್ಟೇ ಲಗೇಜು ತುಂಬ ಸೇಫಾಗಿ ನೋಡಬೇಕು ಗಾಜಿನದು ವಸ್ತುಗಳಿದೆ ಅಂತಂದರೆ ಫ್ರೆಜೈಲ್ ಅಂತ ಹೇಳಿದ್ರೆ ಈ ಸ್ಟಿಕ್ಕರ್ ಅಂಟಿಸ್ತಾರೆ ಅವರು ಆವಾಗ ಸ್ವಲ್ಪ ಸೇಫಾಗಿ ನೋಡ್ಕೊತಾರೆ ಇದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ ಪ್ರತಿಯೊಂದು ಫ್ಲೈಟಲ್ಲೂ ನಿಮಗೆ ಈ ಆಪ್ಷನ್ಸ್ ಇದೆ ಓ ಮೈ ಗಾಡ್ ಯಾವ ಓಕೆ ಸೊ ಇಲ್ಲಿರೋದು ಮೇಜರ್ ಬಾಟಲ್ಸು ಇಷ್ಟು ಬಾಟಲ್ ನಂಬರ್ 3 ವೆಲ್ಕಮ್ ಮಿಸ್ಟರ್ ಕ್ಯಾಬೋ ಸೇಫ್ ಆಗಿದೆ ಏನು ಮಗಳೇ ಬಾಟಲ್ ನಂಬರ್ 4 ಸೇಫ್ ಆಗಿದೆ ರಾಯಲ್ ಸ್ಟ್ಯಾಗ್ 1 ಲೀಟರ್ ಬಾಟಲು ನೆಕ್ಸ್ಟು ಮಲಿಬು ಇದು ಕೂಡ ಸೇಫ್ ಆಗಿದೆ ಬಾಟಲ್ ನಂಬರ್ 5 ಇನ್ನು 2 ಬಾಟ್ಲ್ ಇದೆ ತೆಗೆದುಬಿಡೋಣ ಅದನ್ನು ಇಲ್ಲ ಓಕೆ ಈಗ 3 ಸ್ಮಿರ್ನಾಫ್ ಆರೆಂಜು ಸೇಫ್ ಆಗಿದೆ ನಿರ್ವಾಣ ಪಾನ್ಜಾಲ್ ಸೇಫ್ ಆಗಿದೆ MC ವಿಸ್ಕಿ ಲಕ್ಷರಿ ಸೇಫ್ ಆಗಿದೆ ನೀವಿನ್ನೇನು ನೋಡ್ತಾ ಇದ್ದೀರಲ್ಲ ಇದಿಷ್ಟು ಬಾಟ್ಲಲ್ಲಿ ಯಾವುದು ನಮ್ದಲ್ಲ ಇದೆಲ್ಲ ನಮ್ಮ ಸ್ನೇಹಿತರಿಗೋಸ್ಕರ ತಂದಿರೋದು ಇಲ್ಲ ಚಾನ್ಸೇ ಇಲ್ಲ ನೋ ವೇ ಪಾಪ ಅವರೆಲ್ಲ ಒಬ್ಬೊಂದೊಂದು ಬಾಟ್ಲು ತೊಗೊಂಬನ್ನಿ ಅಂತಂದ್ರು ಒಬ್ಬ 3 ಬಾಟ್ಲು ಇನ್ನೊಬ್ಬ 2 ಬಾಟ್ಲು ಹಾಕಿ ತಂದು ಇದು ಒಂದು ಮಾತ್ರ ನಾನು ನಮ್ಮ ಅಪ್ಪನ ತೊಗೊಂಡಿದ್ದೀನಿ ಅಷ್ಟೇ ಸೊ ನೋಡಿದ್ರಲ್ಲ ಕಂಪ್ಲೀಟ್ ಬಾಟಲ್ಸ್ ಎಲ್ಲ ಸೇಫಾಗಿ ಬಂದಿದೆ ಏನೂ ಟೆನ್ಷನ್ ಇಲ್ಲ ಒಂದು ಚೂರು ಲೀಕ್ ಆಗಿರೋದಂದರೆ ಇದು ರೆಸಲ್ಯೂಟ್ ಪಿಂಕ್ ವೋಡ್ಕಾ ಅದಕ್ಕೆಂದರೆ ಕ್ಯಾಪ್ ಅಷ್ಟು ಏನಂತಾರೆ ಗಟ್ಟಿಯಾಗಿ ಲಾಕ್ ಮಾಡಿರಲ್ಲ ಬಟ್ ಅದೆಲ್ಲ ಬಿಟ್ಟರೆ ಬಾಕಿ ಎಲ್ಲದೂ ತೊಗೊಂಬಂದಿದ್ದೀವಿ ಕಂಪ್ಲೀಟ್ ಸೇಫ್ ಆಗಿದೆ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಿ ಯು ಬಾಯ್
ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.